ನಮಸ್ಕಾರ. ಸ್ಥಿರವಾಸ್ತು ವೀಕ್ಷಕರಿಗೆ ಸ್ವಾಗತ. ನಾನು ನಿಮ್ಮ ವಾಸ್ತು ಜನಾರ್ದನ್. ಈ ದಿನದ ವಾಸ್ತು ಸಂಚಿಕೆಯಲ್ಲಿ ಒಂದೇ ಮನೆಯನ್ನ ಎರಡು ಭಾಗ ಯಾವ ರೀತಿ ಮಾಡ್ಕೊಳ್ಬೇಕು, ಅಣ್ಣ ತಮ್ಮಂದರು ಇಬ್ಬರಿದ್ರೆ ಕಾರಣಾಂತರಗಳಿಂದ ಬೇರೆ ಹೋಗ್ತಾರೆ, ಒಬ್ಬರ ಜೊತೆಲಿ ಒಬ್ರು ಇರೋದಿಲ್ಲ, ಅಂಥ ಸಂದರ್ಭಗಳಲ್ಲಿ ಯಾವ ರೀತಿ ಅದನ್ನ ಒಂದೇ ಮನೆಯನ್ನ ಎರಡು ಭಾಗ ಮಾಡ್ಕೊಳ್ಬೇಕು ಅನ್ನೋದರ ವಾಸ್ತು ವಿಚಾರ ನಿಮಗೆ ಈ ದಿನ ವಿವರಿಸ್ತೇನೆ. ಯಾರೆಲ್ಲ ನಮ್ಮ ಇರೋವಾಸ್ತು ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಮತ್ತು ಬೆಲ್ ಬಟನ್ ಒತ್ತಿ. ಈ ಅಣ್ಣ ತಮ್ಮಂದರು ಒಂದು ಮನೆಯನ್ನು ಯಾವ ರೀತಿ ಎರಡು ಭಾಗ ಮಾಡ್ಕೋಬೇಕು ಅನ್ನೋದನ್ನ ವಿವರವಾಗಿ ತಿಳಿಸ್ತೇನೆ. ವಾಸ್ತುವಿನ ವಿಚಾರದಲ್ಲಿ ಇದು ತುಂಬ ಇಂಪಾರ್ಟೆಂಟ್ ಟಾಪಿಕ್ಕು. ಈ ಥರದ ವಿಚಾರಗಳನ್ನ ಕೊನೆವರೆಗೂ ನೋಡಿದ್ರೆ ಅದು ನಿಮಗೆ ಅನುಕೂಲ ಆಗುತ್ತೆ ಅಂತ ಹೇಳ್ತಾ, ಅದೇ ರೀತಿ ವಾಸ್ತು ಟಿಪ್ಸು ನಿಮಗೆ ನಾನು ಒಂದು ಒಳ್ಳೆ ವಾಸ್ತು ಟಿಪ್ಸ್ಗಳನ್ನ ಕೊಡ್ತೇನೆ. ಕೊನೆವರೆಗೂ ನೋಡಿ, ಅದು ನಿಮ್ಗೆ ಅರ್ಥ ಆಗುತ್ತೆ ಅಂತ ಹೇಳ್ತಾ ಈ ದಿನದ ವಾಸ್ತು ಸಂಚಿಕೆನ ಸ್ಟಾರ್ಟ್ ಮಾಡೋಣ. ಒಂದು ಒಟ್ಟು ಮನೆ ಇರುತ್ತೆ. ಆ ಮನೆಯನ್ನ ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ ವಾಸ್ತು ಪ್ರಕಾರ ಮನೆ ಇದ್ದು ಅದು ಒಂದು ರೀತಿ ಚೆನ್ನಾಗೇ ಇರುತ್ತೆ. ಆದ್ರೂ ಕೆಲವೊಂದು ಸನ್ನಿವೇಶಗಳಲ್ಲಿ ಬೇರೆ ಹೋಗೋ ಸಂದರ್ಭ ಬರುತ್ತೆ. ಆಗ ಅಣ್ಣ ತಮ್ಮಂದರು ಒಟ್ಟಾಗಿರೋದಕ್ಕೆ ಬಯಸೋದಿಲ್ಲ. ಅಂಥ ಸಮಯಗಳಲ್ಲಿ ಪೂರ್ವೀಶಾನ್ಯದ ಬಾಗಿಲಿರುತ್ತೆ, 2 ಬೆಡ್ರೂಮ್ ಇರುತ್ತೆ, ಒಂದು ಅಡುಗೆ ಮನೆ ಇರುತ್ತೆ, ಸೆಂಟ್ರಿಗೆ ಒಂದು ಗೋಡೆ ಹಾಕ್ಬಿಡ್ತಾರೆ. ಸೆಂಟ್ರಿಗೆ ಅದಕ್ಕೂ ಇದಕ್ಕೂ ಗ್ಯಾಪ್ ಇಲ್ಲದೆ ಸೆಂಟ್ರಲ್ಲಿ ಒಂದು ಬಾಗಿಲಿರುತ್ತೆ. ಆ ಬಾಗಿಲು ಮುಚ್ಕೊಂಡು ಇವ್ರು ಸಪ್ರೇಟ್ ಬಾಗಿಲು ಇಟ್ಕೊಂಡು ಸಪ್ರೇಟ್ ಮಾಡ್ಕೊಳ್ತಾರೆ. ಈ ರೀತಿ ಮಾಡೋದ್ರಿಂದ ಯಾರು ದೊಡ್ಡವ್ರು ಈ ಕಡೆ ದಕ್ಷಿಣಕ್ಕೆ ತಗೊಳ್ತಾರೆ ಅವ್ರಿಗೆ ಉತ್ತರ ಬ್ಲ್ಯಾಕ್ ಆಗುತ್ತೆ. ಆದ್ರಿಂದ ಉತ್ತರದಲ್ಲಿ ಒಂದು 5 ಅಡಿ ಓಪನ್ ಮಾಡಿ ಸಪ್ರೇಟ್ ಕಾಂಪೌಂಡ್ ವಾಲ್ ಮಾಡಿ ಉತ್ತರಕ್ಕೊಂದು ಬಾಗಿಲು ಇಟ್ಕೊಂಡು ಇದು ಸಪ್ರೇಟ್ ಒಂದು ಮನೆ ಮಾಡಿಕೊಂಡು ದಕ್ಷಿಣಕ್ಕಿಂತ ಉತ್ತರಕ್ಕೆ ಅಧಿಕ ಜಾಗ, ಪಶ್ಚಿಮಕ್ಕಿಂತ ಪೂರ್ವಕ್ಕೆ ಅಧಿಕ ಜಾಗ ಮಾಡಿಕೊಂಡು ಒಂದು ವಾಸ್ತು ಪ್ರಕಾರ ಎಲ್ಲ ಮಾಡಿಕೊಂಡು ಮಾಡಿದ್ರೆ ಅದು ಪಾರ್ಟೇಷನ್ನು ಕರೆಕ್ಟಾಗಿರುತ್ತೆ. ಅದನ್ನು ಬಿಟ್ಟು ಸೆಂಟ್ರಲ್ ಒಂದು ಗೋಡೆ ಹಾಕ್ಬಿಟ್ಟು ಆ ಕಡೆ ನೀನಿರು ಈ ಕಡೆ ನಾನಿರ್ತೀನಿ ಅಂದರೆ ಒಬ್ರು ಇರ್ತಾರೆ, ಇನ್ನೊಬ್ರಿಗೆ ಅನಾನುಕೂಲ ಆಗುತ್ತೆ. ಒಬ್ಬರು ವಾಸ್ತು ಪ್ರಕಾರ ಏಳಿಗೆ ಆಗ್ತಾ ಇರ್ತಾರೆ, ಇನ್ನೊಬ್ರು ವಾಸ್ತು ಪ್ರಕಾರ ಡೌನ್ಫಾಲ್ ಆಗ್ತಾ ಇರ್ತಾರೆ. ಅವ್ರಿಗೆ ಏಳಿಗೆ ಆಗೋದಿಲ್ಲ, ಅನಾರೋಗ್ಯ ಸಮಸ್ಯೆಗಳು ಬರುತ್ತೆ, ಆರ್ಥಿಕವಾಗಿ ನಷ್ಟ ಆಗುತ್ತೆ, ಅವ್ರಿಗೆ ಯಾವುದು ಮಾಡಿದ್ದೆಲ್ಲ ಕೈ ಅಂಟೋದಿಲ್ಲ. ಆದ್ರಿಂದ ಈ ಥರದ ಅನಾನುಕೂಲಗಳು ಮಾಡ್ಕೊಳ್ಬೇಡಿ ಅಂತ ಹೇಳ್ತಾ, ಉತ್ತರ ದಕ್ಷಿಣ ನೋಡಿ, ಇದು ದೊಡ್ಡವ್ರು ತೊಗೊಳ್ತಾರೆ, ಇದು ಚಿಕ್ಕವ್ರು ತೊಗೊಳ್ತಾರೆ. ಈ ರೀತಿ ಮಾಡ್ಕೊಳೋದ್ರಿಂದ ಸೆಂಟ್ರಲ್ ಒಂದು 5-6 ಅಡಿ ಓಪನ್ ಮಾಡಿ ಸಪ್ರೇಟ್ ಕಾಂಪೌಂಡ್ ಮಾಡಿ ವಾಸ್ತು ಪ್ರಕಾರ ಮಾಡ್ಕೊಳೋದ್ರಿಂದ ಇಬ್ಬರಿಗೂ ಅನುಕೂಲ ಇರುತ್ತೆ. ಅದೇ ರೀತಿ ಪೂರ್ವ ಪಶ್ಚಿಮ ಇದ್ದಾಗ ಈ ರೀತಿ ಡಿವೈಡ್ ಮಾಡ್ಕೊಂಡ್ರೆ ಸೆಂಟ್ರಿಗೆ ಇದು ಪೂರ್ವಕ್ಕೊಬ್ರು ಪಶ್ಚಿಮಕ್ಕೊಬ್ರು ಡಿವೈಡ್ ಮಾಡ್ಕೊಂಡ್ರೆ ಅವಾಗ್ಲೂ ದೊಡ್ಡವ್ರು ಈ ಕಡೆ ಬರ್ತಾರೆ, ಚಿಕ್ಕವ್ರು ಈ ಕಡೆ ಬರ್ತಾರೆ, ಪೂರ್ವಕ್ಕೆ ಬರ್ತಾರೆ. ದೊಡ್ಡವ್ರಿಗೆ ಪೂರ್ವ ಬ್ಲ್ಯಾಕ್ ಆಗುತ್ತೆ, ಚಿಕ್ಕವ್ರಿಗೆ ಪೂರ್ವನೂ ಸಿಗುತ್ತೆ, ಉತ್ತರನೂ ಸಿಗುತ್ತೆ. ಇವ್ರು ಚೆನ್ನಾಗೇ ಇರ್ತಾರೆ. ಇವ್ರು ಇಲ್ಲಿ ಉತ್ತರ ಈಶಾನ್ಯಕ್ಕೆ ಬಾಗಿಲು ಇಟ್ಕೊಂಡು ಏನೋ 1-2 ದಿವಸ ಕತೆ ಹಾಕ್ಬಿಡೋಣ ಅಂತೇಳಿ ಮಾಡಕ್ ಹೋಗ್ತಾರೆ. ಈ ರೀತಿ ಇವರು ವಿಭಾಗ ಗೋಡೆ ಹಾಕೊಂಡು ಒಂದು ಬಾಗಿಲು ಕ್ಲೋಸ್ ಮಾಡ್ಕೊಂಡು ವಾಸ ಮಾಡಕ್ ಹೋಗ್ತಾರೆ. ಅವ್ರು 10 ವರ್ಷ ಆದ್ರೂ ಮನೆ ಕಟ್ಟೋದಕ್ಕಾಗಲ್ಲ. ಅವ್ರಿಗೆ ಅನಾನುಕೂಲಗಳಾಗ್ತದೆ, ಆರೋಗ್ಯದಲ್ಲಿ ವ್ಯತ್ಯಾಸಗಳಾಗ್ತದೆ, ಡೆವಲಪ್ಮೆಂಟ್ ಆಗೋದಿಲ್ಲ. ಈ ಥರದ ಸಮಸ್ಯೆಗಳಿಗೆ ಸಿಗಾಕೊಳ್ಬಾರ್ದು ಅನ್ನೋ ಉದ್ದೇಶದಿಂದ ಈ ಥರ ಡಿವೈಡ್ ಮಾಡ್ಕೊಳ್ಬೇಕು ಅಂದರೆ ಒಂದು ಇದು ಅಷ್ಟೇನೆ. ಪೂರ್ವದಲ್ಲಿ ಒಂದು 6 ಅಡಿ ಓಪನ್ ಮಾಡಿ ಸಪ್ರೇಟ್ ಕಾಂಪೌಂಡ್ ಮಾಡಿ ಗೇಟ್ ಇಟ್ಕೊಂಡು ಬಾಗಿಲು ಈ ಕಡೆ ಒಂದು ಇಟ್ಕೊಂಡು ಪಶ್ಚಿಮಕ್ಕಿಂತ ಪೂರ್ವಕ್ಕೆ ಅಧಿಕ ಜಾಗ, ದಕ್ಷಿಣಕ್ಕಿಂತ ಉತ್ತರಕ್ಕೆ ಅಧಿಕ ಜಾಗ ಮಾಡಿ ವಾಸ್ತು ಪ್ರಕಾರ ಮನೆ ಮಾಡ್ಕೊಂಡು ಮನೆನೇ ಸಪ್ರೇಟು ಅದಕ್ಕೆ ಇದಕ್ಕೆ ಜಾಯಿಂಟ್ ಇಲ್ಲದೆ ಇರೋ ರೀತಿ ಒಂದು 5-6 ಅಡಿ ಸೆಟ್ ಬ್ಯಾಕ್ ಬಿಟ್ಟು ಓಪನ್ ಮಾಡಿಕೊಂಡ್ರೆ ಒಂದೇ ಮನೆನ 2 ಭಾಗ ಮಾಡೋದು ಈ ರೀತಿ ಮಾಡಬೇಕು. ಅದನ್ನು ಬಿಟ್ಟು ನೀವು ಒಂದು ಗೋಡೆ ಇದೆ ಅದಕ್ಕೊಂದು ಬಾಗಿಲು ಕ್ಲೋಸ್ ಮಾಡ್ಕೊಂಬಿಡೋಣ, ಸೆಂಟ್ರ್ ಒಂದು ಗೋಡೆ ಹಾಕೊಂಬಿಡೋಣ ಅಂದರೆ ನೀವು ಆ ಗೋಡೆ ಹಾಕಿ ಅದ್ರಲ್ಲಿ ವಾಸ ಮಾಡೋಕೆ ಹೋದ್ಮೇಲೆ ನೀವು ಅನುಕೂಲಗಳಾಗಿದೆ ಅನಾನುಕೂಲಗಳಾಗುತ್ತೆ. ಆದ್ದರಿಂದ ದಯಮಾಡಿ ಆ ರೀತಿ ತಪ್ಪುಗಳು ಮಾಡ್ಕೊಳ್ಬೇಡಿ. ಅಣ್ಣನೇ ಆಗಲಿ ತಮ್ಮನೇ ಆಗಲಿ ಯಾವುದೇ ಒಂದು ಮನೆಗೆ ಪೂರ್ವನೂ ಮುಖ್ಯನೇ, ಉತ್ತರನೂ ಮುಖ್ಯನೇ. ಒಂದು ಮನೆಗೆ ಪೂರ್ವಕ್ಕೂ ಬಾಗಿಲಿರಬೇಕು, ಪೂರ್ವಕ್ಕೂ ಖಾಲಿ ಜಾಗ ಇರಬೇಕು, ಉತ್ತರಕ್ಕೂ ಬಾಗಿಲಿರಬೇಕು, ಇಲ್ಲ ಉತ್ತರಕ್ಕೂ ಖಾಲಿ ಜಾಗ ಇರಬೇಕು. ಈ ರೀತಿ ನೀವು ವಾಸ್ತು ಪ್ರಕಾರ ಡಿವೈಡ್ ಮಾಡ್ಕೊಳ್ಬೇಕು. ಒಂದೇ ಜಾಗನ 2 ಸಂಸಾರ ಮಾಡೋದಕ್ಕೆ ಹೋಗಿ 2 ಭಾಗ ಮಾಡಿಕೊಂಡು ಕೆಲವೊಂದು ಜಾಗದಲ್ಲಿ ಇಬ್ಬರು ಅನಾನುಕೂಲ ಅನುಭವಿಸ್ತಾರೆ, ಕೆಲವೊಂದು ಜಾಗದಲ್ಲಿ ಒಬ್ರಿಗೆ ಏಳಿಗೆ ಆಗುತ್ತೆ, ಒಬ್ರಿಗೆ ಏಳಿಗೆ ಆಗೋದಿಲ್ಲ. ಈ ಥರದ ಸಮಸ್ಯೆಗಳಿಗೆ ಯಾವುದೇ ಕಾರಣಕ್ಕೂ ಸಿಕ್ಕಾಕೊಂಬೇಡಿ. ಅದು ಒಳ್ಳೆಯ ವಿಧಾನ ಅಲ್ಲ. ವಾಸ್ತು ಪ್ರಕಾರ ನಾನು ಈಗೇನು ಹೇಳಿದ್ದೇನೆ ಈ ರೀತಿ ಮಾಡ್ಕೊಳೋದಾದರೆ ಮಾಡ್ಕೊಳ್ಳಿ. ಇಲ್ಲ ಅಂದರೆ ಒಂದೊಂದು ಫ್ಲೋರ್ ಒಬ್ಬೊಬ್ರು ತಗೊಳ್ಳಿ. ಗ್ರೌಂಡ್ ಫ್ಲೋರ್ ಒಬ್ಬರು,
ಫಸ್ಟ್ ಫ್ಲೋರ್ ಒಬ್ಬರು, ಸೆಕೆಂಡ್ ಫ್ಲೋರ್ ಒಬ್ಬರು, ಈ ರೀತಿ ಒಂದೊಂದು ಫ್ಲೋರ್ ವೈಸ್ ಹೋಗಿ ಗ್ರೌಂಡ್ ಫ್ಲೋರಲ್ಲಿ ದೊಡ್ಡವರು ಇರಬೇಕು, ಫಸ್ಟ್ ಫ್ಲೋರಲ್ಲಿ ಸೆಕೆಂಡ್ ಎರಡನೇವರು, ಆ ರೀತಿ ಚಿಕ್ಕವರು ಆಗ್ತಾ ಆಗ್ತಾ ಮೇಲೆ ಹೋಗ್ಬೇಕು, ದೊಡ್ಡವರು ಕೆಳಗಡೆ ಇರಬೇಕು. ಈ ರೀತಿ ವಾಸ್ತು ಪ್ರಕಾರ ಮಾಡ್ಕೊಳ್ಬೇಕು ಅಂತ ಹೇಳ್ತಾ ನಮ್ಮ ಈ ದಿನದ ಇರಾವಾಸ್ತು ಚಾನಲ್ನ ಒಂದು ಮನೆಯನ್ನ ಎರಡು ಭಾಗ ಮತ್ತೆ ಒಂದೇ ಮನೆಯಲ್ಲಿ ಎರಡು ಒಲೆ ಉರಿಯೋದ್ರಿಂದ ಏನು ಸಮಸ್ಯೆ ಆಗುತ್ತೆ ಅನ್ನೋದರ ವಾಸ್ತು ವಿಚಾರ ನಿಮಗೆ ವಿವರಿಸಿದ್ದೇನೆ. ಒಂದು ಮನೆಯಲ್ಲಿ ಎರಡು ಒಲೆ ಉರಿಯೋದು ತಪ್ಪೆ. ಒಂದು ಸಪರೇಟ್ ಕಾಂಪೌಂಡು, ಸಪರೇಟ್ ವಾಲ್ ಬರದೆ ಒಂದೇ ಮನೆಯಲ್ಲಿ ಎರಡು ಸಂಸಾರ ಮಾಡೋದು ಅದು ತಪ್ಪು. ಒಬ್ಬರಿಗೆ ಅನುಕೂಲ ಆಗುತ್ತೆ, ಒಬ್ಬರಿಗೆ ಅನಾನುಕೂಲ ಆಗುತ್ತೆ. ಆ ರೀತಿ ಮಾಡಬಾರ್ದು ಅಂತ ಹೇಳ್ತಾ ಈ ರೀತಿ ನೀವು ಒಂದು ಮನೆಯನ್ನ ಎರಡು ಭಾಗ ಯಾವ ರೀತಿ ಮಾಡಬೇಕು ಅನ್ನೋದನ್ನ ವಿವರಿಸಿದ್ದೇನೆ. ಈ ರೀತಿ ಫಾಲೋ ಅಪ್ ಮಾಡಿ ಅಂತ ಹೇಳ್ತಾ ಈ ದಿನದ ನಮ್ಮ ಇರಾವಾಸ್ತು ಚಾನಲ್ನ ವಾಸ್ತು ಸಂಚಿಕೆ ನಿಮಗೆ ಇಷ್ಟ ಆಗಿದೆ ಅಂತ ಹೇಳ್ತಾ ನಮ್ಮ ಇರಾವಾಸ್ತು ಚಾನಲ್ನ ಇದೇ ರೀತಿ ನೋಡ್ತಾ ಇರಿ. ಮುಂದಿನ ದಿನಗಳಲ್ಲಿ ನಿಮಗೆ ವಾಸ್ತುವಿನ ಒಳ್ಳೊಳ್ಳೆ ವಿಚಾರಗಳನ್ನು ನಿಮ್ಮ ಮುಂದೆ ಹೇಳಲಿಕ್ಕೆ ಬಯಸ್ತೇನೆ ಅಂತ ಹೇಳ್ತಾ ಈ ದಿನದ ವಾಸ್ತು ಸಂಚಿಕೆನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ನಮಸ್ಕಾರ.